ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ವಕ್ತುಮರ್ಹಸ್ಯ ಅಶೇಷೇಣ ದಿವ್ಯ ಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನಿ ಇಮಾಂ ಸ್ವಾಂ ವ್ಯಾಪ್ಯ ತಿಷ್ಠಸಿ. ನೀನು ಇನ್ನೂ ವಿಶದವಾಗಿ ಯಾವ ರೀತಿಯಲ್ಲಿ ಈ ಲೋಕಗಳನ್ನೆಲ್ಲದನ್ನು ನಿನ್ನ ದಿವ್ಯವಾದಂತಹ ಪ್ರಭೆಯಿಂದ, ವಿಭೂತಿ ಅಂತಂದರೆ ವಿಶೇಷತೆಯ ಭವತಿ ಇತಿ ವಿಭೂತಿ, ವಿಶೇಷ ರೀತಿಯಿಂದ, ಬಹಳ ವಿಶಿಷ್ಟವಾದಂತಹ ರೀತಿಯಲ್ಲಿ, ನಮಗೆ ಅರ್ಥವಾಗದಂತಹ ರೀತಿಯಲ್ಲಿ ಅದು ಹೇಗೆ ನೀನು ತ್ರಿಲೋಕಗಳನ್ನು ವ್ಯಾಪಿಸಿ, ಹೇಗೆ ನೀನು ಇಲ್ಲಿ ಎಲ್ಲ ಪ್ರತಿಯೊಂದು ಜೀವಿಯಲ್ಲಿಯೂ ವಸ್ತುವಿನಲ್ಲೂ ಅದು ಹೇಗೆ ನೀನು ವ್ಯಾಪಿಸಿಕೊಂಡು ನಿಂತಿದ್ದೀಯಾ, ಹೇಗೆ ವ್ಯಾಪಿಸಿಕೊಂಡು ಕುಳಿತಿದ್ದೀಯಾ, ಅಥವಾ ಹೇಗೆ ಇದ್ದೀಯಾ ನೀನು ಅನ್ನೋದನ್ನು ದಯವಿಟ್ಟು ನನಗೆ ತಿಳಿಸಲಿಕ್ಕೆ ಸಾಧ್ಯವೇ? ವಿಶದವಾಗಿ ದಯವಿಟ್ಟು ಹೇಳು ಪರಮಾತ್ಮ ಅಂತ ಅರ್ಜುನ ಇಲ್ಲಿ ಭಗವಂತನನ್ನು ಕೇಳಿಕೊಳ್ಳುತ್ತಾ ಇದ್ದಾನೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತುವು ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು 9ನೇ ತಾರೀಕು ಭಾನುವಾರ ಏಕಾದಶಿ ಮತ್ತು ಇಂದು ಮೃಗಶಿರ ನಕ್ಷತ್ರ. ಇಂದು ವೈಷ್ಣವ ಏಕಾದಶಿ. ಏಕಾದಶಿಯ ದಿವಸ ಅನ್ನವನ್ನು ಮತ್ತು ಉಪ್ಪು ಹಾಕಿ ಬೇಯಿಸಿದಂತಹ ಸಾಮಗ್ರಿಗಳನ್ನು ತಿನ್ನದೇ ಇರುವುದು ಬಹಳ ಒಳ್ಳೆಯದು. ನಿರ್ಜಲ ಉಪವಾಸವನ್ನು ಮಾಡಿದರೂ ಕೂಡ ಅತ್ಯುತ್ತಮ. ಅದನ್ನು ಮಾಡಲಿಕ್ಕೆ ಆಗದೇ ಹೋದರೂ ಕೂಡ ಅನ್ನ ಮತ್ತು ಉಪ್ಪು ಹಾಕಿ ಬೇಯಿಸಿದ್ದು, ಖಾರವಾದಂಥದ್ದು ಇವುಗಳನ್ನು ತಿನ್ನದೆ ಬರೀ ಫಲಾಹಾರವನ್ನು ಮಾಡಿದರೆ, ಹಾಲು ಹಣ್ಣು ಇತ್ಯಾದಿಗಳನ್ನು ತಗೊಂಡ್ರೆ ಇದು ಅತ್ಯುತ್ತಮ. ಈಗ ವ್ರತ ಇರೋದರಿಂದ ಹಾಲು ಬರುತ್ತೆ, ಹಣ್ಣುಗಳು ಬರೋದಿಲ್ಲ, ಶಾಖವ್ರತ. ಹೀಗಾಗಿ ಆದಷ್ಟು ಹಾಲನ್ನು ಕುಡಿದು ಮೊಸರು ಇತ್ಯಾದಿಗಳನ್ನು ತೆಗೆದುಕೊಂಡು ಈ ದಿನವನ್ನು ಕಳೆಯಬಹುದು. ಇಂದು ಮೃಗಶಿರ ನಕ್ಷತ್ರ. ಎಲ್ಲರಿಗೂ ಸ್ವಲ್ಪ ಪರಾಕ್ರಮ ಮತ್ತು ಎಲ್ಲವನ್ನು ಸಾಧಿಸಿಬಿಡ್ತೇನೆ ಅನ್ನುವಂತಹ ಒಂದು ಹಠ ಇಂದು ಸ್ವಲ್ಪ ಜಾಸ್ತಿಯಾಗಿ ಕಾಣ್ತಾ ಇರಬಹುದು. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿರೋರಿಗೆ ಬಹಳ ದೊಡ್ಡದಾದಂತಹ ಯಶಸ್ಸು ಹಾಗೂ ಬಂಧು ಮಿತ್ರರಿಂದ ಇಂದು ಬಹಳ ದೊಡ್ಡದಾದಂತಹ ಸಹಕಾರ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಸಂಸಾರದ ವಿಚಾರಗಳಲ್ಲಿ ಇಂದು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. 4 ಗೋಡೆಗಳ ಮಧ್ಯೆ ಯಾರ ಜೊತೆ ನೀವು ವಾಸವನ್ನು ಮಾಡ್ತಾ ಇದ್ದೀರಿ ಅಂತಹವರು ಇಂದು ನಿಮಗೆ ಬಹಳ ಮುಖ್ಯರಾಗ್ತಾರೆ. ಅವರೊಂದಿಗೆ ವಾಗ್ವಾದಗಳು ನಡೆಯದಂತೆ, ಮನಸ್ಸಿಗೆ ಮನಸ್ತಾಪಗಳು ಬಾರದಂತೆ ನೋಡಿಕೊಳ್ಳೋದು ಇವತ್ತು ನಿಮ್ಮ ಜವಾಬ್ದಾರಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ಹೀಗಾಗಿ ಬರ್ತಾ ಇದ್ದಾನೆ. ಇಂದು ವೃಷಭ ರಾಶಿಯನ್ನು ಕಳೆದು ಮಿಥುನ ರಾಶಿಗೆ ಚಂದ್ರ ಬರ್ತಾ ಇದ್ದಾನೆ. ಹೀಗಾಗಿ ಇದು ಸ್ವಲ್ಪ ಹೆಚ್ಚಿನದಾದಂತಹ ಹುರುಪು ನಿಮ್ಮಲ್ಲಿ ಕಾಣಬಹುದು. ಹಿಂದಿನ 2-3 ದಿನಗಳಲ್ಲಿ ಅನೇಕ ತೊಂದರೆಗಳಿಂದ, ಮನಸ್ಸಿನ ವ್ಯಥೆಯಿಂದ ನೀವು ಏನು ಕೆಲಸವನ್ನು ಮಾಡದೆ ಕುಳಿತುಕೊಂಡು ಬಿಟ್ಟಿದ್ರೆ ಇವತ್ತು ಎಲ್ಲವನ್ನು ಒಮ್ಮೆಲೆ ಸಾಧಿಸಿ ಬಿಡ್ತೀನಿ ಅನ್ನುವಂತಹ ಹುರುಪು ಇರಬಹುದು. ಇದರಿಂದ ಬೇರೆಯವರ ಮೇಲೆ ಕಟುವಾಗಿ ಮಾತನಾಡೋದನ್ನು ನಿಲ್ಲಿಸಬೇಕು. ಕರ್ಕ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮಧ್ಯಾಹ್ನದ ನಂತರವಂತೂ ಮನಸ್ಸಿಗೆ ಬಹಳ ಕ್ಲೇಶವಾಗುತ್ತೆ. ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಬಹುದು, ಮನಸ್ಸಿಗೆ ಬಹಳ ದೊಡ್ಡ ಕ್ಲೇಶ ಆಗಬಹುದು. ಸಿಂಹರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳಿಂದ ಧನಲಾಭ ಹಾಗೂ ಗುಂಪುಗಳಿಗೆ ಮಿತ್ರರಿಂದ ಇವತ್ತು ನಿಮಗೆ ಸಂತೋಷ. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸು, ಮನಸ್ಸಿಗೆ ನೆಮ್ಮದಿ, ಅತಿ ಹೆಚ್ಚಿನ ಉತ್ಸಾಹ, ಹುರುಪು. ತುಲಾ ರಾಶಿಯವರಿಗೆ ಭಾಗ್ಯದ ಆಟ ಇವತ್ತು. ಹೀಗಾಗಿ ಭಾಗ್ಯೋದಯವಾದರೂ ಕೂಡ ಸ್ವಲ್ಪ ಹಿರಿಯರ ಭಗವಂತನ ಆಶೀರ್ವಾದವಿಲ್ಲದೆ ಏನೂ ಕೆಲಸ ಮಾಡೋದಿಲ್ಲ. ವಿನಯ ಅತ್ಯಗತ್ಯ. ವೃಶ್ಚಿಕ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಯಾವುದೇ ಕೆಲಸದಲ್ಲೂ ಯಾರ ಸಹಕಾರವೂ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಮನಸ್ಸಿಗೆ ಭಾವನೆ ನಿಮ್ಮನ್ನು ಕಾಡಬಹುದು. ಹೀಗಾಗಿ ಇದು ಮುಖ್ಯ ನಿರ್ಧಾರಗಳು ಬೇಡ. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಎಲ್ಲ ರೀತಿಯ ವಿಷಯಗಳಲ್ಲಿ, ದಾಂಪತ್ಯ, ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲಿ ಮನಸ್ಸಿಗೆ ಬಹಳ ದೊಡ್ಡ ಸಂತೋಷ ಹಾಗೂ ನೆಮ್ಮದಿ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಎಲ್ಲ ರೀತಿಯಲ್ಲಿ ಜಯವನ್ನು ಕಾಣಬಹುದು. ಅತ್ಯಂತ ಹೆಚ್ಚಿನ ಹುರುಪನ್ನು ಕೂಡ ನೀವು ನೋಡಬಹುದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಆದರೂ ಕೂಡ ಕೆಲವೊಂದು ವಿಚಾರ, ಹಣಕಾಸಿಗೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ, ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಆದರೆ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಚಾಕಚಕ್ಯತೆಯಿಂದ ಮಾಡುವಂತಹ ಕೆಲಸಗಳಲ್ಲಿ ಜಯ ಪ್ರಾಪ್ತಿ. ಮೀನರಾಶಿಯವರಿಗೆ ಮನೆಯಲ್ಲಿ ವ್ಯವಹಾರಗಳು ಮುಖ್ಯವಾಗುತ್ತೆ. ಮನೆಯವರೊಂದಿಗೆ ಆಡುವ ಮಾತು ಎಲ್ಲವೂ ಮುಖ್ಯವಾಗುತ್ತೆ. ಮತ್ತು ವಾಹನ ಇತ್ಯಾದಿ ಸೌಕರ್ಯ, ಶುಭ ಇವುಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಟ್ಟು ನಿಮ್ಮ ಸುಖವನ್ನು ಹೆಚ್ಚು ಮಾಡಿಕೊಳ್ಳೋದ್ರ ಬಗ್ಗೆ ಮನೆಯಲ್ಲಿ ನೀವು ಸ್ವಲ್ಪ ಗಮನವನ್ನು ಹರಿಸ್ತೀರಿ. ತಾಯಿಯ ಆರೋಗ್ಯದ ಬಗ್ಗೆ ಕೂಡ ಗಮನ ಅವಶ್ಯಕ.
ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದ್ರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣೋಜಿ.